ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಬಹಳಷ್ಟು ಸಲ ನಾವು ಲಿಪಿಡ್ ಪ್ರೊಫೈಲನ್ನು ಮಾಡ್ಕೊಳ್ತೇವೆ. ಅದರಲ್ಲಿ ಯೂಶ್ವಲಿ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, HDL, LDL, VLDL ಅಂತ ಬರ್ತಾ ಇರುತ್ತೆ. ಬಟ್ ಕೆಲವೊಮ್ಮೆ ಐದರ್ ಡಾಕ್ಟರ್ಸ್ ಹೇಳ್ಬೋದು ಪೇಷಂಟಿಗೆ ಈ ಸ್ಪೆಸಿಫಿಕ್ ಲಿಪಿಡ್ ಪ್ರೊಫೈಲಲ್ಲಿ ಈ ಥರದ ಟೆಸ್ಟ್ಗಳನ್ನು ಮಾಡ್ಕೊಳ್ಳಿ ಅಂತ, ಅಥವಾ ಅವರಾಗಿಯೇ ಲ್ಯಾಬೊರೇಟರೀಸಲ್ಲಿ ಕೇಳಿದಾಗ ಅವರು ಇನ್ನೂ ಎಕ್ಸ್ಟೆಂಡೆಡ್ ಲಿಪಿಡ್ ಪ್ರೊಫೈಲ್ ಅಂತ ಇರುತ್ತೆ, ಅದರಲ್ಲಿ ಮತ್ತು ಇನ್ಫಾರ್ಮೇಟಿವ್ ಟೆಸ್ಟ್ಗಳು ಬರ್ತವೆ ಅಂತ ಹೇಳಿದಾಗ ಪೇಷಂಟ್ಸ್ ಮಾಡ್ಕೊಳ್ತಾರೆ. ಆ್ಯಂಡ್ ಈ ರೀತಿ ಪ್ಯಾರಾಮೀಟರ್ಸ್ ApoA1, ApoB100 ಆರ್ ಲೈಪೋಪ್ರೋಟೀನ್ A, LP little a ಈ ಥರದ ಟೆಸ್ಟ್ಗಳೆಲ್ಲ ಬರ್ತಾ ಇರ್ತವೆ. ಆ್ಯಂಡ್ ಅವುಗಳ ವ್ಯಾಲ್ಯೂಸ್ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಪೇಷಂಟ್ಸಿಗೆ ಡೌಟ್ ಬರ್ತವೆ, ಇದೇನು ApoB100 ನಂದು ಹೆಚ್ಚಿಗೆ ಬಂದಿದೆ, ಇದರಿಂದ ಪ್ರಾಬ್ಲಮ್ ಆಗತ್ತಾ ಅಂತ ಡೌಟ್ಸ್ ಬರ್ತಾ ಇರ್ತವೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಈ ಲಿಪಿಡ್ ಪ್ರೊಫೈಲ್, ಎಕ್ಸ್ಟೆಂಡೆಡ್ ಲಿಪಿಡ್ ಪ್ರೊಫೈಲಲ್ಲಿ ಬರುವಂಥ ಟೆಸ್ಟ್, ಈ ApoB100 ಬಗ್ಗೆ ತಿಳ್ಕೊಳ್ಳೋಣ. ನಾನು ಆಲ್ರೆಡಿ ಎಲ್ಲ ಲಿಪಿಡ್ ಪ್ಯಾರಾಮೀಟರ್ಸ್ ಬಗ್ಗೆ ವಿಡಿಯೋಸನ್ನು ಮಾಡಿದ್ದೇನೆ, ನೀವು ರೆಫರ್ ಮಾಡ್ಕೊಳ್ಳಿ. ಯಾಕಂದರೆ ಈ ಲಿಪಿಡ್ ಪ್ರೊಫೈಲ್ ಈಗಿನ ಕಾಲದಲ್ಲಿ ಮಾಡುವಂಥ ಒಂದು ಕಾಮನ್ ಟೆಸ್ಟ್. ನೀವು ಯಾವುದೇ ಒಂದು ಹೆಲ್ತ್ ಚೆಕಪ್ ಮಾಡ್ಕೊಳ್ಳಿ, ಲಿಪಿಡ್ ಪ್ರೊಫೈಲ್ ಮಾಡೇ ಮಾಡ್ತಾರೆ. ಆ್ಯಂಡ್ ಅದರಲ್ಲೂ ಈ ರೀತಿ ಟೆಸ್ಟ್ಗಳು ಏನಿದ್ದಾವೆ ಎಲ್ಲರಲ್ಲೂ ಮಾಡ್ತಾ ಇರೋದಿಲ್ಲ, ಬಟ್ ಕೆಲವೊಂದು ಸಿಗ್ನಿಫಿಕೆನ್ಸ್ ಇದೆ, ಅದರಿಂದನೇ ಇವುಗಳನ್ನು ಮಾಡ್ತಿರ್ತಾರೆ. ಸೊ ನಾನು ಕೊಲೆಸ್ಟ್ರಾಲ್ ಬಗ್ಗೆ, ಟ್ರೈಗ್ಲಿಸರೈಡ್ ಬಗ್ಗೆ, HDL ಬಗ್ಗೆ, LDL, VLDL, ಈವನ್ ಬೇರೆ ಲೈಪೋಪ್ರೋಟೀನ್ಸ್ ಲೈಕ್ ApoA1 ಇರ್ಬೋದು, ಆ್ಯಂಡ್ ಲೈಪೋಪ್ರೋಟೀನ್ A, ಆ್ಯಂಡ್ ಈವನ್ ಎಕ್ಸ್ಟೆಂಡೆಡ್ ಲಿಪಿಡ್ ಪ್ರೊಫೈಲಿನ ಪ್ಯಾರಾಮೀಟರ್ಸ್ ಲೈಕ್ ApoA1 ಇರ್ಬೋದು, ಲೈಪೋಪ್ರೋಟೀನ್ A ಇರ್ಬೋದು, ಇವೆಲ್ಲದರ ಬಗ್ಗೆ ನಾನು ವಿಡಿಯೋಸನ್ನು ಮಾಡಿದ್ದೇನೆ, ನೀವು ರೆಫರ್ ಮಾಡ್ಕೊಳ್ಳಿ. ಇವತ್ತು ನಾವು ಕಾನ್ಸಂಟ್ರೇಟ್ ಮಾಡೋಣ ApoB100. ಸೊ ಈ APO ಅಂದರೆ ಏನು? APO ಅಂದರೆ ಒಂದು Apoಪ್ರೋಟೀನ್. ಯಾವ ಥರದ ಪ್ರೋಟೀನ್ ಇದು? ನಮ್ಮ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಏನಿರುತ್ತೆ ನಮ್ಮ ಬಾಡಿಯಲ್ಲಿ, ಅದು ನಮ್ಮ ಬಾಡಿಗೆ ಬೇಕಾಗತ್ತೆ. ನಮ್ಮ ಬಾಡಿಗೆ ಎನರ್ಜಿ ಕೊಡಕ್ಕೆ ಬೇಕು, ನಮ್ಮ ಬಾಡಿಯ ಜೀವಕೋಶಗಳಿಗೆ ಇವೆಲ್ಲ ಬೇಕಾಗ್ತವೆ. ಸೊ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು ನಮ್ಮ ಬಾಡಿಗೆ ಬೇಕೇ ಆಗತ್ತೆ. ಅವು ಇರಲಿಲ್ಲ ಅಂದರೆ ನಮ್ಮ ಬಾಡಿ ನಾರ್ಮಲಿ ಕೆಲಸ ಮಾಡೋಕ್ಕಾಗೋದಿಲ್ಲ, ನಮಗೆ ಶಕ್ತಿನೇ ಇರೋದಿಲ್ಲ, ಎನರ್ಜಿನೇ ಇರೋದಿಲ್ಲ. ಸೊ ಅವುಗಳನ್ನು ನಮ್ಮ ಎವ್ರಿ ಜೀವಕೋಶಗಳಿಗೆ ನಾವು ತಲುಪಿಸ್ತಾ ಇರಬೇಕು. ಈಗ ಈ ಡೈರೆಕ್ಟ್ಲಿ ಕೊಲೆಸ್ಟ್ರಾಲ್ ಆಗಿರಲಿ, ಟ್ರೈಗ್ಲಿಸರೈಡ್ಲಿ ಡೈರೆಕ್ಟ್ಲಿ ಹೋಗಿ ಜೀವಕೋಶಗಳಿಗೆ ಹೋಗಿ ಮುಟ್ಟಕ್ಕಾಗ್ತಾ ಇರೋದಿಲ್ಲ, ಯಾಕಂದರೆ ಇವು ರಕ್ತದಲ್ಲಿ ಮಿಕ್ಸ್ ಆಗ್ತಾ ಇರೋದಿಲ್ಲ. ಸೊ ಈಗ ರಕ್ತದಲ್ಲಿ ಮಿಕ್ಸ್ ಆಗಲಿಲ್ಲ ಅಂದರೆ ಇವುಗಳನ್ನು ಕ್ಯಾರಿ ಮಾಡೋಕ್ಕೆ ನಮಗೆ ಒಂದು ಬಸ್ ಬೇಕು, ಅಥವಾ ಒಂದು ವ್ಯಾನ್ ಬೇಕು, ಒಂದು ಕಾರ್ ಬೇಕು. ಸೊ ಈ ಕಾರನ್ನು ನಾವು ಈ HDL, LDL, VLDL, IDL ಈ ಥರ ಡಿಫ್ರೆಂಟ್ ಲೈಪೋಪ್ರೋಟೀನ್ಸ್ ಅಂತ ಹೇಳ್ತಾ ಇರ್ತೇವೆ. ಲೈಪೋಪ್ರೋಟೀನ್ಸ್ ಏನು ಮಾಡ್ತವೆ, ಅವು ಒಂದು ವ್ಯಾನ್ ರೀತಿಯಲ್ಲಿ ಇಟ್ಕೊಂಡು ಇವುಗಳನ್ನು ಕ್ಯಾರಿ ಮಾಡಿಕೊಂಡು ನಮ್ಮ ಜೀವಕೋಶಗಳಿಗೆ ಕೊಡ್ತಾ ಇರ್ತಾರೆ. ಇವುಗಳ ಸ್ಟ್ರಕ್ಚರ್ ಹೇಗಿರುತ್ತೆ? ಇವುಗಳಲ್ಲಿ ಒಂದು ಪ್ರೋಟೀನ್ ಇರುತ್ತೆ ಮತ್ತು ಲಿಪಿಡ್ ಇರುತ್ತೆ. ಸೊ ಈ ಪ್ರೋಟೀನನ್ನು ನಾವು ಟೆಸ್ಟ್ ಮಾಡ್ತಾ ಇರ್ತೇವೆ. ApoB100 ಇದು ಒಂದು ಪ್ರೋಟೀನ್, ApoB100. ApoA1 ಇದು ಒಂದು ಪ್ರೋಟೀನ್. ಸೊ ಈ ರೀತಿ ಪ್ರೋಟೀನ್ಸನ್ನು ನಾವು ಬ್ಲಡ್ ಟೆಸ್ಟ್ ಮುಖಾಂತರ ಪತ್ತೆ ಹಚ್ತಾ ಇರ್ತೇವೆ. ಸೊ ಈಗ ಈ ApoB100 ಅನ್ನೋದೇನಿದೆ, ಇದು ಯಾವ ಯಾವ ವ್ಯಾನಲ್ಲಿರುತ್ತೆ? ಇದಿರುತ್ತೆ LDL, ಬ್ಯಾಡ್ ಕೊಲೆಸ್ಟ್ರಾಲ್. ನಿಮ್ಮ VLDL ಇದು ಸಹ ಬ್ಯಾಡ್ ಕೊಲೆಸ್ಟ್ರಾಲ್. IDL, ಇಂಟರ್ಮೀಡಿಯೇಟ್ ಡೆನ್ಸಿಟಿ ಲೈಪೋಪ್ರೋಟೀನ್. ಈ ಥರದ ಬ್ಯಾಡ್ ಕೊಲೆಸ್ಟ್ರಾಲಲ್ಲಿ ಈ ಪ್ರೋಟೀನ್ ಇರುತ್ತೆ. ಸೊ ನೀವು ಈಗ ಇಮ್ಯಾಜಿನ್ ಮಾಡಿ, ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲಿನ ಲೆವೆಲ್ ಹೆಚ್ಚಿಗೆ ಆಯಿತು ಅಂದಾಗ ನಿಮ್ಮ ApoB100 ಸಹ ಹೆಚ್ಚಿಗೆ ಬರ್ತಾ ಇರುತ್ತೆ. ಸೊ ನಿಮಗೆ ApoB100 ಹೆಚ್ಚಿಗೆ ಬರ್ತಾ ಇದೆ ನಿಮ್ಮ ಬ್ಲಡ್ಡಲ್ಲಿ ಅಂದಾಗ, ಎಸ್, ನಿಮ್ಮ ಲಿಪಿಡ್ ಪ್ರೊಫೈಲ್ ಡಿರೇಂಜ್ ಆಗಿದೆ. ನಿಮಗೆ ಈ ಹಾರ್ಟಲ್ಲಿ ಅಥವಾ ಬ್ರೈನಲ್ಲಿ ಈ ರೀತಿ ರಕ್ತನಾಳಗಳಲ್ಲಿ ಉರಿಯೂತ ಆಗುವ, ಬ್ಲಾಕೇಜ್ ಆಗುವ ಚಾನ್ಸಸ್ ಇರಬಹುದು ಅಂತ ಈ ಟೆಸ್ಟ್ಗಳು ಹೇಳ್ತಾ ಇರ್ತವೆ. ಸೊ ApoB100 ಈ ಥರದ ಬ್ಯಾಡ್ ಕೊಲೆಸ್ಟ್ರಾಲಲ್ಲಿ ನಾವು ನೋಡ್ತಾ ಇರ್ತೇವೆ. LDL ಅಂದರೆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್, IDL ಅಂದರೆ ಇಂಟರ್ಮೀಡಿಯೇಟ್ ಡೆನ್ಸಿಟಿ ಲೈಪೋಪ್ರೋಟೀನ್, VLDL ಅಂದರೆ ವೆರಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್. ನಮ್ಮ ಲಿವರ್ ಏನಿರುತ್ತೆ, ಯಕೃತ, ಇದು ಮೇನ್ ಆರ್ಗನ್ ಈ ಎಲ್ಲ ಲೈಪೋಪ್ರೋಟೀನನ್ನು ಮಾಡಲಿಕ್ಕೆ. ಸೊ ಅದೇನು ಮಾಡುತ್ತೆ? VLDL ಮಾಡುತ್ತೆ. VLDL ಬ್ರೇಕ್ ಹಾಕ್ಕೊಂಡು IDL ಆಗುತ್ತೆ.
ಇಂಟರ್ಮೀಡಿಯೇಟ್ ಡೆನ್ಸಿಟಿ. ಐಡಿಯಲ್ ಇನ್ನೂ ಬ್ರೇಕ್ ಹಾಕೊಂಡು LDL ಆಗುತ್ತೆ. ಅಂಡ್ LDL ಏನ್ ಮಾಡುತ್ತೆ, ಕೊಲೆಸ್ಟ್ರಾಲ್ ಅನ್ನ ನಿಮ್ಮ ಸೆಲ್ಸಿಗೆ ತೆಗೆದುಕೊಳ್ತಾ ಇರುತ್ತೆ. ನಾರ್ಮಲ್ ಲೆವೆಲ್ ಅಲ್ಲಿ ಇದೆ, ಒಂದು 100 mg/dL ಕಡಿಮೆ ಇದೆ LDL, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಾವು ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ, ತಿಂತಾ ಇದ್ದೀವಿ, ಎಕ್ಸಸೈಸ್ ಇಲ್ಲ, ಒಬೇಸಿಟಿ ಹೆಚ್ಚಿಗೆ ಆಗ್ಬಿಟ್ಟಿದೆ. ಅವಾಗೆಲ್ಲ ಏನಾಗತ್ತೆ, ನಮಗೆ ಬೇಡವಾದ್ರೂ ಈ LDL ಜಾಸ್ತಿ ಪ್ರೊಡ್ಯೂಸ್ ಆಗಕ್ಕೆ ಶುರು ಆಗ್ಬಿಡತ್ತೆ. ಆ್ಯಂಡ್ ಅದು ಹೋಗ್ಕೊಂಡು ಜಾಸ್ತಿ ಕೊಲೆಸ್ಟ್ರಾಲ್ ಅನ್ನ ನಿಮ್ಮ ಸೆಲ್ಸ್ ಅಲ್ಲಿ ತುಂಬುತ್ತಾ ಇರತ್ತೆ. ಆ್ಯಂಡ್ ನಿಮ್ಮ ಸೆಲ್ಸ್ ಅಲ್ಲಿ ಈ ರಕ್ತನಾಳಗಳಲ್ಲಿ ಉರಿಯೂತದ ಪ್ರಾಬ್ಲಮ್ಮು, ಹಾರ್ಟ್ ಬ್ಲಾಕೇಜ್ ಆಗೋದು, ಪ್ಯಾರಾಲಿಸಿಸ್ ಆಗೋದು, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಬರಲಿಕ್ಕೆ ಶುರು ಆಗ್ತಾ ಇರ್ತಾರೆ. ಸೊ ಈ ApoB100 ಅನ್ನ ಎಲ್ಲರಲ್ಲೂ ಟೆಸ್ಟ್ ಮಾಡ್ತಾ ಇರ್ತಾರಾ? ಇಲ್ಲ. ಡಾಕ್ಟರ್ಸ್ ಕೆಲವೊಂದು ಪೇಷಂಟ್ಸ್ ಅಲ್ಲಿ ಮಾತ್ರ ಈ ApoB100 ಅನ್ನ ಹೇಳ್ತಾ ಇರ್ತಾರೆ. ಲೈಕ್ ಸಪೋಸ್ ಆ ಪೇಷಂಟಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಅವರಲ್ಲಿ ಹಾರ್ಟ್ ಪ್ರಾಬ್ಲಮ್ ಇರೋದು, ಹಾರ್ಟ್ ಡಿಸೀಸ್ ಇರೋದು, ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು, ಬಹಳ ಯಂಗ್ ಇದ್ದಾಗ ಯಾರಿಗಾದ್ರೂ ಈ ರೀತಿ ಹಾರ್ಟ್ ಇಶ್ಯೂಸ್ ಬಂತು, ಹಾರ್ಟ್ ಪ್ರಾಬ್ಲಮ್ಸ್ ಬಂತು ಅಂದಾಗ, ಅಥವಾ ಈ ಪೇಷಂಟ್ ಯಾವುದಾದ್ರೂ ನಾವು ಮೆಡಿಸಿನ್ ಮೇಲೆ ಹಾಕಿದ್ದೇವೆ ಅವರಿಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂಥದ್ದು, ಅದು ಹೇಗೆ ಟ್ರೀಟ್ಮೆಂಟ್ ಮಾನಿಟರ್ ಮಾಡೋಕ್ಕೆ ಡಾಕ್ಟರ್ ಇದನ್ನು ಹೇಳ್ತಾ ಇರ್ಬೋದು. ಆ್ಯಂಡ್ ಕೆಲವೊಂದು ಫ್ಯಾಮಿಲಿಯಲ್ ಡಿಸೀಸ್, ಅನುವಂಶಿಕ ಈ ಥರ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಇರುವಂಥವರಲ್ಲಿ ಡಾಕ್ಟರ್ಸ್ ಈ ಟೆಸ್ಟನ್ನು ಆರ್ಡರ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮ್ಗೆ ಅನಿಸ್ತಾ ಇರ್ಬೋದು, ಯಾಕೆ ನಾವು B100 ಮಾಡ್ಬೋದು, ಡೈರೆಕ್ಟ್ಲಿ ನಾವು LDL ಅನ್ನೇ ಮೆಜರ್ ಮಾಡಿಬಿಡೋಣ ಅಂತ. ಕೆಲವೊಂದ್ಸಲ ನೀವು ಈ ಲಿಪಿಡ್ ಪ್ರೊಫೈಲನ್ನು ಮಾಡ್ಕೊಂಡಾಗ ನೀವು ನೋಡ್ಬೋದು, ಲಿಪಿಡ್ ಪ್ರೊಫೈಲಲ್ಲಿ LDL ಏನಿದೆ ಅದು ಕ್ಯಾಲ್ಕುಲೇಟೆಡ್ ಅಂತ ಬರೆದಿರ್ತಾರೆ. LDL ಅಂದರೆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್. ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಅಂದರೆ ಆ ಮಷೀನಲ್ಲಿ ಡೈರೆಕ್ಟ್ಲಿ ನಾವು ಮೆಜರ್ ಮಾಡ್ತಾ ಇರೋದಿಲ್ಲ, ಒಂದು ಫಾರ್ಮುಲಾದ ಮುಖಾಂತರ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಮಾಡ್ತಾ ಇರ್ತೀವಿ. ಲೈಕ್ ಸಪೋಸ್ LDL ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮ್ಗೆ ಏನು ಫಾರ್ಮುಲಾ ನಾವು ಯೂಸ್ ಮಾಡ್ತೀವಿ, ಕೊಲೆಸ್ಟ್ರಾಲ್ ಮೈನಸ್ HDL ಮೈನಸ್ ಟ್ರೈಗ್ಲಿಸರೈಡ್ ಡಿವೈಡೆಡ್ ಬೈ 5 ಅಂತ ಯೂಸ್ ಮಾಡ್ತಾ ಇರ್ತೀವಿ. ಸಪೋಸ್ ಆ ಪೇಷಂಟಲ್ಲಿ ಟ್ರೈಗ್ಲಿಸರೈಡ್ ಏನಾದರೂ ತುಂಬ ವೇರಿಯೇಷನ್ ಇತ್ತು, 400 mgಕ್ಕಿಂತ ಹೆಚ್ಚಿಗೆ ಬರ್ತಾ ಇತ್ತು ಅಂದಾಗ ಈ LDL ಕ್ಯಾಲ್ಕುಲೇಷನ್ ಸಹ ಸರಿಯಾಗಿ ಬರ್ತಾ ಇರೋದಿಲ್ಲ ನಮಗೆ. ಅಂಥ ಕಂಡೀಷನ್ಸಲ್ಲೆಲ್ಲ ನಾವು ಈ ಥರದ ApoB100 ಅನ್ನು ಪ್ರಿಫರ್ ಮಾಡ್ತಾ ಇರ್ತೇವೆ. ಸೊ ಈ ApoB100 ಎಲ್ಲ ಪೇಷಂಟ್ಸಲ್ಲೂ ಹೇಳೋದಿಲ್ಲ. ಡಾಕ್ಟರ್ಸಿಗೆ ಅನ್ನಿಸ್ತು ಈ ಥರದ ಕ್ಯಾಟಗರಿ ಆಫ್ ಪೇಷಂಟ್ಸಲ್ಲಿ ನಾವು ಹೇಳಬೇಕು ಅಂದಾಗ ಅವರು ಈ ಟೆಸ್ಟನ್ನು ಆರ್ಡರ್ ಮಾಡ್ತಾ ಇರ್ತಾರೆ. ಸೊ ApoB100 ಹಾಗಿದ್ರೆ ಒಳ್ಳೆಯದೋ ಅಥವಾ ಕೆಟ್ಟದ್ದೋ? ಕೆಟ್ಟದ್ದು. ಸೊ ಕೆಟ್ಟದಿತ್ತು ಅಂದರೆ ನಮ್ಮ ಬಾಡಿಯಲ್ಲಿ ಇದರ ಲೆವೆಲ್ ಎಷ್ಟಿರಬೇಕು? ನಮ್ಮ ಬಾಡಿಯಲ್ಲಿ ಇದರ ಲೆವೆಲ್ 100 mg/dL ಕಡಿಮೆ ಇರಬೇಕು. ಸೇಮ್ ನಮ್ಮ LDL ಸಹ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ, ಇದರ ವ್ಯಾಲ್ಯೂ ಶುಡ್ ಬಿ ಲೆಸ್ ದ್ಯಾನ್ 100 mg/dL. ಬಟ್ ಇದು ಮೊದಲೇ ಒಂದು ಹಾರ್ಟ್ ಅಟ್ಯಾಕ್ ಆಗಿತ್ತು, ಒಂದು ಸ್ಟೆಂಟ್ ಹಾಕಿದ್ರು, ಇಂಥವರಲ್ಲೆಲ್ಲ 100 mg ಅಲ್ಲ, ಇಂಥವರಲ್ಲಿ ಅದು 50 mg, 30 mg ಕಡಿಮೆ ಇರಬೇಕು ಅಂತ ಡಾಕ್ಟರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿ ApoB100 ಆಲ್ಸೋ ಶುಡ್ ಬಿ ಲೆಸ್ ದೆನ್ 100 mg/dL. ಯಾವ ಕಂಡೀಷನ್ಸ್ ಅಲ್ಲಿ ApoB100 ಹೆಚ್ಚಿಗೆ ಬರ್ಬೋದು? ಪೇಷಂಟಿಗೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದೆ, ಅಥವಾ ಪೇಷಂಟಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ಅಥವಾ ಪೇಷಂಟಿಗೆ ಅನುವಂಶಿಕ ಯಾವುದಾದ್ರೂ ಈ ಕೊಲೆಸ್ಟ್ರಾಲ್ ರಿಲೇಟೆಡ್ ಇಶ್ಯೂಸ್ ಇದ್ದಾವೆ, ಹೈಪರ್ ಕೊಲೆಸ್ಟ್ರಿಲೇಮಿಯಾಸ್ ಇದ್ದಾವೆ, ಅಂಥ ಕಂಡೀಷನ್ಸಲ್ಲಿ. ಪ್ರೆಗ್ನೆನ್ಸಿಯಲ್ಲಿ ApoB100 ಹೆಚ್ಚಿಗೆ ಬರಬಹುದು. ಹೈಪೋಥೈರಾಯ್ಡಿಸಮ್ ಅಲ್ಲಿ ಆವಾಗ ApoB100 ಲೆವೆಲ್ ಹೆಚ್ಚಿಗೆ ಬರ್ತಾ ಇರಬಹುದು. ಪೇಷಂಟ್ ಬಹಳ ಒಬೀಸ್ ಇದ್ದಾರೆ, ಲೈಫ್ ಸ್ಟೈಲ್ ತುಂಬ ಕೆಟ್ಟದಾಗಿದೆ ಅಂತ ಪೇಷಂಟ್ಸಲ್ಲಿ, ಅಂಥವರಲ್ಲಿ ApoB100 ಹೆಚ್ಚಿಗೆ ಬರಬಹುದು. ಸೊ ApoB100 ನೀವು ಈ LDLನ ಕಸಿನ್ ಅಥವಾ LDLಗೆ ರಿಲೇಟೆಡ್ ಒಂದು ಪ್ರೋಟೀನ್ ಅಂತ ತಿಳ್ಕೊಳ್ಳಿ. ApoB100 ಲೆವೆಲ್ ನಮ್ಮ ಬಾಡಿಯಲ್ಲಿ 100 mg/dL ಕಡಿಮೆ ಇರಬೇಕು. ರುಟೀನ್ಲಿ ನಾವು ಮಾಡೋದಿಲ್ಲ. ಕೆಲವೊಂದು ಕಂಡೀಷನ್ಸಲ್ಲಿ ಪೇಷಂಟ್ ತುಂಬ ಯಂಗ್ ಇದ್ದಾನೆ, ಹಾರ್ಟ್ ಪ್ರಾಬ್ಲಮ್ ಬಂದಿದೆ, ಹಾರ್ಟ್ ಅಟ್ಯಾಕ್ ಆಗಿ ಹೋಗಿದೆ, ಮನೆಯಲ್ಲಿ ಒಂದೆರಡು ಹಾರ್ಟ್ ಅಟ್ಯಾಕ್ ಆಗುವಂತಹ ಡೆತ್ ಆಗಿದ್ದಾವೆ, ಡಾಕ್ಟರಿಗೆ LDL ಕಡಿಮೆ ಮಾಡೋದಕ್ಕೆ ಮೆಡಿಸಿನ್ ಹಾಕ್ತಾ ಇದ್ದಾರೆ, ಬಟ್ ಅಷ್ಟು ಸರಿಯಾಗಿ ಅದು ಇಫೆಕ್ಟಿವ್ ಅನ್ನಿಸ್ತಾ ಇಲ್ಲ, ಆವಾಗಲೆಲ್ಲ ಈ ಥರದ ಟೆಸ್ಟ್ಗಳನ್ನು ಮಾಡೋಕ್ಕೆ ಹೇಳ್ತಾರೆ. ಸೊ ದಿಸ್ ವಾಸ್ ಅಬೌಟ್ ApoB100.
B100. ನೋಡಿ ಈ ಟೆಸ್ಟ್ಗಳು ಎಪೋ B100 ಅಥವಾ ಈ ನಿಮ್ಮ ಎಪೋ A1 ಅಥವಾ ನಿಮ್ಮ ಈ ಲೈಪೋಪ್ರೋಟೀನ್ ಲಿಟಲ್ ಎ ಇವೆಲ್ಲ ರುಟೀನ್ಲಿ ನಾವು ಮಾಡೋದಿಲ್ಲ. ಭಾಳಷ್ಟು ಜನರಿಗೆ ಇದು ಗೊತ್ತೂ ಇರಲಿಕ್ಕಿಲ್ಲ. ಬಟ್ ಬಿಕಾಸ್ ನಾವು ಈಗಿನ ತುಂಬ ಟೆಸ್ಟಿಂಗನ್ನು ಮಾಡ್ತಿರ್ತೇವೆ, ಕಂಪನೀಸಿಂದ ಟೆಸ್ಟಿಂಗ್ ಮಾಡ್ತಾರೆ, ಹೋಲ್ ಬಾಡಿ ಟೆಸ್ಟಿಂಗನ್ನು ಮಾಡ್ತಿರ್ತಾರೆ, ಡಿಸ್ಕೌಂಟೆಡ್ ರೇಟಲ್ಲಿ ಟೆಸ್ಟಿಂಗ್ ಮಾಡ್ತಿರ್ತಾರೆ. ಸೊ ಎಲ್ಲರಿಗೂ ಎಕ್ಸಸ್ ಇದೆ ಆ್ಯಂಡ್ ಎಲ್ಲರೂ ಟೆಸ್ಟ್ಗಳನ್ನು ಮಾಡ್ತಿರ್ತಾರೆ. ಸೊ ಅವ್ರು ಮಾಡಿಕೊಂಡಾಗ ಈ ರೀತಿ ಎಕ್ಸ್ಟೆಂಡೆಡ್ ಲಿಪಿಡ್ ಪ್ರೊಫೈಲ್ ಅಂತ ಮಾಡಿಕೊಂಡಾಗ ಕೆಲವೊಮ್ಮೆ ಈ ರೀತಿ ರಿಪೋರ್ಟ್ಸ್ ಬರ್ತವೆ ಆ್ಯಂಡ್ ಪೇಷಂಟ್ಸಿಗೆ ಕೆಲವೊಮ್ಮೆ ಟೆನ್ಷನ್ ಆಗ್ತಾ ಇರುತ್ತೆ. ಸೊ ಒಂದೇ ಒಂದು ವ್ಯಾಲ್ಯೂ ಇಂದ ನಾವು ಯಾವುದೇ ಒಂದು ರಿಪೋರ್ಟನ್ನು ಸಹ ಇಂಟರ್ಪ್ರಿಟ್ ಮಾಡೋದಿಲ್ಲ. ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಬೇಕು. ಓವರ್ ಆಲ್ ಪೇಷಂಟಿನ ರಿಸ್ಕ್ ಹೇಗಿದೆ, ಪೇಷಂಟಿಗೆ ಏನು ಲಕ್ಷಣ ಇದೆ, ಬೇರೆ ಫ್ಯಾಕ್ಟರ್ಸ್ ಏನಿದ್ದಾವೆ, ಪೇಷಂಟಿಗೆ ಡಯಾಬಿಟಿಸು, BP, ಬೊಜ್ಜು, ಅಸೋಸಿಯೇಟೆಡ್ ರಿಸ್ಕ್ ಫ್ಯಾಕ್ಟರ್ಸ್ ಏನಿದ್ದಾವೆ, ಬೇರೆ ಉರಿಯೂತದ ಮಾರ್ಕರ್ಸ್ ಹೇಗೆ ಬರ್ತಾ ಇದ್ದಾವೆ, HSCRP ಅಥವಾ ಈ ಇಮೇಜಿಂಗ್ ಸ್ಟಡೀಸ್ ಎಲ್ಲ ಹೇಗಿದ್ದಾವೆ, ಇವನ್ನೆಲ್ಲ ನೋಡಿಕೊಂಡು ನಾವು ಒಂದು ಡಯಾಗ್ನೋಸಿಸ್ಗೆ ಬರ್ತಾ ಇರ್ತೇವೆ. ಬಟ್ ಯಾಕೆ ನಮಗೆ ಗೊತ್ತಿರಬೇಕು ಈ ಥರದ ಟೆಸ್ಟಿಂಗ್? ಬಿಕಾಸ್ ಇಟ್ ಇಸ್ ಆಲ್ವೇಸ್ ಗುಡ್ ಟು ನೋ ದಟ್ ಈ ಥರದ ಸಹ ಒಂದು ಟೆಸ್ಟ್ ಇರುತ್ತೆ, ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅನ್ನು ಕೊಡಬಹುದು ಆ್ಯಂಡ್ ಇದನ್ನ ನಾವು ಹೇಗೆ ತಿಳ್ಕೊಳ್ಬೇಕು ಅನ್ನೋದು ನಮಗೆ ಈ ಟೆಸ್ಟಿಂಗಲ್ಲಿ ಗೊತ್ತಾಗ್ತಾ ಇರುತ್ತೆ. ಸೊ ಆದ್ದರಿಂದ ನಾವು ಈ ಟೆಸ್ಟ್ಗಳ ಬಗ್ಗೆ ತಿಳ್ಕೊಂಡ್ರೆ ಬೆಟರ್. ಸೊ ದಟ್ ವಾಸ್ ಆಲ್ ಅಬೌಟ್ ಎಪೋ B100 testing. Thank you so much for watching the video. Please like, share and subscribe the channel. Thank you.